ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಝೋನ್ ಕನ್ನಡ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನ್ನರ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತಂದ್ರೆ ನನ್ನ ಕೈಯಲ್ಲಿ ಒಂದು ಬಾಕ್ಸ್ ಇದೆ. ಏನ್ ಬಾಕ್ಸ್ ಅಂತ ಗೊತ್ತಾಗ್ತಿರ್ಬೋದು ನಿಮಗೆ. ಐ ಹೋಪ್ ನಿಮ್ಗೆಲ್ಲರೂ ಗೊತ್ತಾಗಿರುತ್ತೆ ಏನ್ ಬಾಕ್ಸ್ ಇರ್ಬೋದು ಇದು ಅಂತ. ಏನಿಲ್ಲ, ಈ ಬಾಕ್ಸ್ ಬಂದ್ಬಿಟ್ಟು ನಾಯ್ಸ್ ಕಂಪ್ನಿಯವ್ರದೊಂದು ಬಡ್ಸ್ ಲಾಂಚ್ ಆಗಿದೆ. ರೀಸೆಂಟ್ ಆಗಿ ಲಾಂಚ್ ಆಗಿರ್ತಕ್ಕಂಥ ಒಂದು ಖತರ್ನಾಕ್ ನಾಯ್ಸ್ ಬಡ್ಸ್ ಅಂತಾನೆ ಹೇಳ್ಬೋದು. ಈ ಬಡ್ಸ್ ನ ವಿಶೇಷತೆ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಅನ್ಬಾಕ್ಸ್ ಮಾಡಿ ಆಮೇಲೆ ಇದ್ರ ಬಗ್ಗೆ ಇರ್ತಕ್ಕಂಥ ಸ್ಪೆಸಿಫಿಕೇಶನ್ಸ್ ಎಲ್ಲದೂ ಮಾತಾಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಎಂಡ್ ಗಂಟೆ ನೋಡಿ. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಬಾಕ್ಸ್ ನ ಓಪನ್ ಮಾಡ್ತಿದ್ದಂಕ್ಲೆ ನಿಮಗೆ ಏನ್ ಕಾಣಿಸುತ್ತೆ ಅಂದ್ರೆ ಏನಿಲ್ಲ, ಡೈರೆಕ್ಟ್ ಆಗಿ ನಿಮಗೆ ನಾಯ್ಸ್ ಅಂತ ಒಂದು ಇದಿರುತ್ತೆ, ಲೋಗೋ ಇರೋದು. ಇದು ಓಪನ್ ಆದ್ಮೇಲೆ ಇದನ್ನ ಒಂದ್ಸರಿ ಓಪನ್ ಮಾಡಿ. ಈ ರೀತಿ ಇದನ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಕಾಣುತ್ತಪ್ಪ ಅಂತಂದ್ರೆ ಒಂದು ನಮಗೆ ಇಯರ್ ಬಡ್ಸ್ ಕಾಣುತ್ತೆ. ಖತರ್ನಾಕ್ ಆಗಿರ್ತಕ್ಕಂಥ ಒಂದು ಇಯರ್ ಬಡ್ಸ್ ಸಾಕಾಗಿರುತ್ತೆ. ಫಸ್ಟ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಂತೆ ಮೆಟಾಲಿಕ್ ಬಾಡಿ ಇರ್ತಕ್ಕಂಥ ಒಂದು ಇಯರ್ ಬಡ್ಸ್ ಲಾಂಚ್ ಆಗಿರೋದು. ಅದು ಸಾಕಾಗೈತೆ ಅಂತಾನೆ ಹೇಳ್ಬೋದು. ಈ ಒಂದು ಬಡ್ಸ್ ನ ಈ ರೀತಿ ಓಪನ್ ಮಾಡಿದ್ರೆ ಕವರ್ನ ಬಿಸಾಕಿದ್ರೆ ಸಾಕಾಗೈತೆ ನೋಡ್ರು. ಈ ರೀತಿ ಚೆನ್ನಾಗಿದೆ ಗೈಸ್, ನೋಡ್ತಾ ಇದ್ರೆ ಐ ಹೋಪ್ ಎಲ್ಲರಿಗೂ ಇದು ಕಾಣಿಸ್ತೈತೆ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ನನ್ನ ಕ್ಯಾಮ್ರಾದಾಗ ಎಷ್ಟು ಕ್ಲಾರಿಟಿ ಕಾಣಿಸ್ತೈತೆ ಹಂಗ, ಬಟ್ ತೋರಿಸ್ತಾ ಇದೀನಿ ಅಷ್ಟೇ. ಇದನ್ನ ಬಿಟ್ರೆ ಇದನ್ನ ಹಿಂಗೆ ಸೈಡ್ಗೆ ಇಟ್ಟು ಇನ್ನು ಈ ಬಾಕ್ಸ್ ನ ಓಪನ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಬಾಕ್ಸ್ ಅಲ್ಲಿ ಒಂದು ಚೈನ್ ಇದೆ. ಇದೊಂದು ರೀತಿ ಸಾಕಾಗೈತೆ ಅಂತ ಹೇಳ್ಬೋದು. ಈ ಚೈನ್ ಹಾಕೊಂಡ್ರೆ ಕೊಳ್ಳಾಗ ಹಿಂಗೆಲ್ಲ ಹಾಕೊಂಡು ಕೊಳ್ಳಲ್ಲ ಹಾಕೋದು. ಅದೇ ರೀತಿ ಚೈನ್ ಚೆನ್ನಾಗೈತೆ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿಯಾಗಿ ಬಿಲ್ಡ್ ಆಗಿರ್ತಕ್ಕಂಥ ಒಂದು ಚೈನ್ ಇದು, ಸಾಕಾಗೈತೆ. ಇದನ್ನ ಸೈಡ್ಗೆ ಹಾಕ್ರಪ್ಪ. ಇನ್ನು ಸೈಡ್ಗೆ ಹಾಕಿ ಇದನ್ನೆಲ್ಲ ಒಳಗಡೆ ಇರೋದೆಲ್ಲ ಜಾತ್ರೆನೆಲ್ಲ ಬಿಸಾಕ್ತಿದೆ ಕಡೆ. ಬಿಸಾಕಿದ ತಕ್ಷಣ ಇಲ್ಲಿ ಅಡಿಗೆ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಒಳಗಡೆ ನಿಮಗೆ ಬಡ್ಸಿನ ಎಕ್ಸ್ಟ್ರಾ ಒಂದು ಕಿವಿಗೆ ಹಾಕೋಣ ಬರುತ್ತಲ್ಲ ಅವು, ಆಮೇಲೆ ಎಕ್ಸ್ಟ್ರಾ ಸ್ಟಿಕ್ಕರ್ಸು ನೋಡಿ, ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ದಾರೆ. ನೀವು ಬೇಕಂದ್ರೆ ನೀವು ಬಡ್ಸ್ ಇಲ್ಲಿ ಯೂಸ್ ಮಾಡ್ಕೊಬೋದು. ಇಷ್ಟು ಈ ಬಾಕ್ಸ್ ನ ಒಂದು ಆಕ್ಸೆಸರೀಸ್ ಆಗಿದೆ. ಸ್ಟಿಕ್ಕರ್ಸ್ ಎಲ್ಲ ಸಾಕಾಗಿದ್ದಾವೆ ನೋಡಿ. ನೈಸ್ ಮೇಕರ್ ಎಲ್ಲ ಸಾಕಾಗೈತೆ. ಎಲ್ಲ ಸಕ್ಕತ್ತಾಗಿರ್ತಕ್ಕಂಥ ಸ್ಟಿಕ್ಕರ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಮಾಡಕ್ ಬೇರೆ ಕೆಲಸ ಇಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ ಅಷ್ಟೇ. ಸ್ಟಿಕ್ಕರ್ಸ್ನೆಲ್ಲ ನಾವು ಯಾರು ಹಾಕಂತಾರೆ ನೋಡ್ತಿರ್ಬೋದು. ಇವೊಂದು ಯೂಸ್ ಆಗುತ್ತೆ ಬಿಟ್ರೆ ಇದೇನು ಕೇಬಲ್ ಏನು ಅಷ್ಟೊಂದಾಗ ಯಾರು ಯೂಸ್ ಮಾಡೋದಿಲ್ಲ. ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಕೇಬಲ್ ಕೊಟ್ಟಿದ್ದಾರೆ. ಇದರಲ್ಲಿ ಇವನ್ನೆಲ್ಲ ತೆಗೆದು ಒಂದ್ಸತಿ ಕೆಳಗೆ ಹಾಕ್ಬಿಡೋಣ ಬನ್ನಿ. ಫಸ್ಟ್ ಇವನ್ನೆಲ್ಲ ಸೈಡಿಗೆ ಹಾಕ್ಬಿಟ್ಟು ಇದಕ್ಕೆ ಹಾಕಿ ಈ ಬಾಕ್ಸ್ನ ಸಮೇತ ಕೆಳಗಡೆ ನಾನು ಪರ್ಚೇಸ್ ಮಾಡಿರೋದು 2000ಕ್ಕೆ ಪ್ರೀ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ದೀನಿ. ಇದು ನಾನು ಪರ್ಚೇಸ್ ಮಾಡಿರೋದಲ್ಲ, ನನ್ನ ಫ್ರೆಂಡ್ ಪರ್ಚೇಸ್ ಮಾಡಿರೋದು. ನಾನು ಬಟ್ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಎಲ್ಲರಿಗೂ ತಿಳಿಸ್ಬೇಕಂತೇಳಿ ವಿಡಿಯೋನ ಮಾಡ್ತಿರೋದು. ಏನಿಲ್ಲ, ಇದು ಬಂದ್ಬಿಟ್ಟು ಮೆಟಾಲಿಕ್ ಕೇಸ್ ಆಗಿರುತ್ತೆ. ಕೇಸ್ ಮಾತ್ರ ಮೆಟಾಲಿಕ್ ಆಗಿರುತ್ತೆ. ಸುತ್ತಲೂ ಏನಿದೆಯಲ್ಲ ಇದು ಮೆಟಾಲಿಕ್ ಕೇಸು. ಇಲ್ಲಿ ಕೆಳಗಡೆ ಬಂದಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ಆಗಿರುತ್ತೆ. ಪ್ಲಾಸ್ಟಿಕ್ ಒಳಗಡೆ ಇರೋದು ಮೆಟಾಲಿಕ್ ಅಂತ ಹೇಳಿದರೆ, ನನಗಂತೂ ಅಷ್ಟೊಂದೇನು ಅನಿಸ್ಲಿಲ್ಲ. ಒಟ್ಟು ಮೆಟಾಲಿಕ್ ಅಂತಾನೆ ಇರೋದು ಪ್ರಿಫರಬಲಿ. ಇನ್ನ ಈ ಬಡ್ಸ್ಗಳು ಬಂದ್ಬಿಟ್ಟು ಒಂದ್ ರೀತಿ ಫ್ಯಾಬ್ರಿಕ್, ಒಂದ್ ರೀತಿ ಫೈಬರ್ ತರ ಮೆಟಲ್ ಅನ್ನ ಯೂಸ್ ಮಾಡಿದರೆ. ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಮೆಟಲ್ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇದನ್ನ ಬಿಟ್ರೆ ಇನ್ನ ಇದ್ರಲ್ಲಿ ಇನ್ನು ಏನಿರುತ್ತೆ ಅಂತಂದ್ರೆ ಇದರ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡ್ಬೇಕು. ಮೊದಲನೇದಾಗಿ ಈ ಬಡ್ಸ್ ನ ತಗೊಂತೀನಿ, ಒಂದು ಬಡ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಈ ಎರಡು ಬಡ್ಸ್ ಅಲ್ಲಿ ಏನೇನಿದೆ ಅಂತಂದ್ರೆ, ಈ ಬಡ್ಸ್ ಅಲ್ಲಿ ಫಸ್ಟ್ ಟ್ರಾನ್ಸ್ಪರೆಂಟ್ ಲುಕ್ ಅನ್ನ ಬಿಲ್ಡ್ ಮಾಡಿದಾರೆ ಅಂತ ಹೇಳ್ಬೋದು. ಸಖತ್ ಕ್ವಾಲಿಟಿ ಆಗೈತೆ ಅಂತಾನೆ ಹೇಳ್ಬೋದು. ಈ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಬ್ಲಾಕ್ ಕಲರ್ ಟ್ರಾನ್ಸ್ಪರೆಂಟ್ ಬಡ್ಸ್ ಇಂದ ಲುಕ್ ಏನಿದೆ ಒಂದ್ ರೀತಿ ಫಿದಾ ಆಗುತ್ತೆ ಅಂತಾನೆ ಹೇಳ್ಬೋದು. ಕಿವಿಗೆ ಮಾತ್ರ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಕಿವಿ ಅಂದ್ರೆ ಸಖತ್ ಕ್ವಾಲಿಟಿ ಆಗಿರ್ತಕ್ಕಂಥ ಬಡ್ಸ್ ಇರೋದ್ರಿಂದ, ಒಳ್ಳೆ ಪ್ರೀಮಿಯಂ ಬಡ್ಸ್ ಇರೋದ್ರಿಂದ ಇದು ಸಖತ್ ಕಿವಿಯಲ್ಲಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ. ನಿಮ್ಗೆ ಯಾವುದೇ ರೀತಿ ಏನದ ಅಜಿಗುಜಿ ಅನ್ಸೋದಿಲ್ಲ. ಅದನ್ನ ಬಿಟ್ರೆ ಈ ಬಡ್ಸಿನ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಬಡ್ಸ್ ವಿತ್ ಕೇಸ್ ಬಗ್ಗೆ ಎಲ್ಲ ಮಾತಾಡೋಣ. ಇದರ ಸ್ಪೆಸಿಫಿಕೇಶನ್ಸ್ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಬಂದ್ಬಿಟ್ಟು ಇದನ್ನ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ನಿಮಗೆ 35 hours ಬ್ಯಾಟ್ರಿ ಬ್ಯಾಕಪ್ ತಡೆಯುತ್ತಂತೆ. 35 ಗಂಟೆಗಳ ಕಾಲ ಅನ್ಲಿಮಿಟೆಡ್ ಆಗಿ ನೀವು ಆಡಿಯೋ ಅಂದ್ರೆ ಮ್ಯೂಸಿಕ್ ಏನಾದ್ರೂ ಕೇಳ್ಕೊಬಹುದು, ಗೇಮ್ ಸಮೇತ ಆಡ್ಬೋದು. ಇದರಲ್ಲಿ ಅಂದ್ರೆ ಲೇಟೆನ್ಸಿ ಬಹಳ ಕಮ್ಮಿ ಇದೆ ಅಂತಾನೆ ಹೇಳಿದಾರೆ. ಅಂದ್ರೆ ಸ್ಪೀಡ್ ಆಗಿ ಬುಲೆಟ್ ಫೈರ್ ಸೌಂಡ್ ಗೇಮಿಂಗ್ ಆಡ್ತಿರ್ತಾರಲ್ಲ, ಫ್ರೀ ಫೈರ್ ಪಬ್ಜಿ ಆಡೋರ್ಗೆಲ್ಲ ಗೊತ್ತಿರುತ್ತೆ ಲೇಟೆನ್ಸಿ ಏನಂದ್ರೆ. ಏನಿಲ್ಲ, ನೀವು ಫೈರ್ ಮಾಡಿದ ತಕ್ಷಣ ಪಟ್ಟನ ಕೇಳುತ್ತೆ. ಪರ್ಫೆಕ್ಟ್ ಟೈಮಿಂಗ್ಸ್ ಎಲ್ಲ ಶೋ ಆಗುತ್ತೆ. ಇದರಲ್ಲಿ ಸಖತ್ತಾಗೈತೆ ಅಂತ ಹೇಳ್ಬೋದು. ಗೇಮ್ ಆಡೋರ್ಗೂ ಒಂದ್ ರೀತಿ ಚೆನ್ನಾಗೈತೆ ಅಂತ ಹೇಳ್ಬೋದು. ಒಂದ್ ಏನಂದ್ರೆ ಇದರಲ್ಲಿ ಡಿಸ್ಅಡ್ವಾಂಟೇಜ್, ಇದು ಓಪನ್ ಬಾಕ್ಸ್ ಇರೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ಇನ್ನೇನು ಇದರಲ್ಲಿ ಫಾಲ್ಟ್ ಇಲ್ಲ. ಆದ್ರೂ ಇಲ್ಲಿ ನಾಯ್ಸ್ ಕಂಪ್ನಿಯವ್ರು ಏನಂತ ಕ್ಲೈಮ್ ಮಾಡ್ತಿದ್ದಾರೆ ಅಂದ್ರೆ IP68 ಅನ್ನ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. IP68 ಅಂದ್ರೆ ಒಂದ್ ರೀತಿ ವಾಟರ್ ರೆಸಿಸ್ಟೆಂಟ್, ಡಸ್ಟ್ ಪ್ರೂಫ್ ರೆಸಿಸ್ಟೆಂಟ್ ಅಂತಾನೆ ಹೇಳ್ಬೋದು. ಇದೇ ರೀತಿ ಚೆನ್ನಾಗೈತೆ ಅಂತಾನೆ ಹೇಳ್ಬೋದು. ಇನ್ನು ಈ ಬಡ್ಸ್ ಅಲ್ಲಿ ನಾವು 10 minutes ಚಾರ್ಜ್ ಮಾಡಿದ್ರೆ 2 hours ತನಕ ಅನ್ಲಿಮಿಟೆಡ್ ಆಗಿ ಮ್ಯೂಸಿಕ್ ನ ಕೇಳಬಹುದು ಅಂತ ಹೇಳಿದ್ರೆ. ಒಂದ್ ರೀತಿ 10 minutes ಅಲ್ಲಿ ಎಲ್ಲ ಚಾರ್ಜ್ ಮಾಡಿದ್ರು ನೀವು ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಒಂದ್ 2 hour ತನಕ ಯೂಸ್ ಮಾಡಬಹುದು. ಚೆನ್ನಾಗಿರ್ತಕ್ಕಂಥ ಒಂದು ಟೈಮಿಂಗ್ಸ್ ನ ಕೊಟ್ಟಿದ್ದಾರೆ. ಇನ್ನು ಕಮ್ಮಿ ಬಡ್ಜೆಟ್ ಅಂದ್ರೆ ಒಂದ್ 2000 ಬಡ್ಜೆಟ್ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಈ ಒಂದು ಬಡ್ಸಿಗೆ 2000 2,500 ಕೊಡ್ಬೋದು. ವರ್ತಿದೆ ಅಂತ ಕೇಳಿದ್ರೆ ಪಕ್ಕ ವರ್ತಿದೆ ಅಂತ ಹೇಳ್ಬೋದು. IP68 ವಾಟರ್ ರೆಸಿಸ್ಟೆಂಟ್ ಎಲ್ಲ ಕೊಟ್ಟಿದ್ದಾರೆ. ವಿತ್ ಇದರಲ್ಲಿ ಮೈಕ್, ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ಸ್ ಎಲ್ಲ ಇನ್ ಬಿಲ್ಟ್ ಅಲ್ಲೇ ಇರುತ್ತೆ. ಇದರಲ್ಲಿ ಒಂದು ರೀತಿ
ಪೇರಿಂಗ್ ಮೋಡ್ಸ್ 4 ಮೋಡ್ಸ್ ಟೈಪ್ ಆಫ್ 4 ಮೋಡ್ಸ್ ಬರುತ್ತೆ ಇದರಲ್ಲಿ. ಪೇರಿಂಗ್ ಮೋಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಗೇಮಿಂಗ್ ಮೋಡ್ ಬರುತ್ತೆ, ಒಂದು ಮ್ಯೂಸಿಕ್ ಮೋಡ್ ಬರುತ್ತೆ, ಇನ್ನೊಂದು ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ಬರುತ್ತೆ, ಇನ್ನೊಂದು ಹೈ ಬೇಸ್ ಬೂಸ್ಟರ್ ಮೋಡ್ ಅಂತ ಬರುತ್ತೆ. ಇದರಲ್ಲಿ 4 ಮೋಡ್ಸ್ ಬರುತ್ತೆ. ಈ ಬಡ್ಸ್ ಕ್ಲೆವರ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ರೀತಿ ನಾಯ್ಸ್ನವರು ಎಲ್ಲಾ ಸ್ಪೆಸಿಫಿಕೇಶನ್ ತುಂಬಿ ಒಂದೇ ಒಂದು ಬಡ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಂದ್ರೆ ಒಂದು ರೀತಿ ಪ್ರೀಮಿಯಂ ಲುಕ್ಕಿಗೆ ಒಂದು ಕಂಪೇರ್ ಮಾಡೋದಕ್ಕೋಸ್ಕರ ಒಳ್ಳೆ ಕಾಂಪಿಟೇಟಿವ್ ಆಗಿ ಇಟ್ಟಿದ್ದಾರೆ. ಪ್ರೈಸ್ ಚೆನ್ನಾಗಿದೆ ನೋಡಿ. ಯಾರಿಗಾದ್ರೂ ಇಷ್ಟ ಆದಲ್ಲಿ ಈ ಬಡ್ಸ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಇದೇನು ಪ್ರಮೋಷನ್ ಏನಲ್ಲ, ನನಗೆ ನಾಯ್ಸ್ನರ್ ಹೆಂಗ್ ಕಳಿಸಿಲ್ಲ, ನನ್ನ ಫ್ರೆಂಡ್ ಪರ್ಚೇಸ್ ಮಾಡಿರೋದು. ನಾನು ನಿಮಗೋಸ್ಕರ ಇನ್ಫಾರ್ಮೇಶನ್ ಇರಲಿ ಅಂತೇಳಿ ಇನ್ಫಾರ್ಮೇಟಿವ್ ವಿಡಿಯೋ ಅಲ್ವಾ, ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾ ಇದೀನಿ. ನೋಡ್ತಾ ಇದೀರಲ್ವಾ, ಈ ಒಂದು ಚೈನ್ ಕ್ವಾಲಿಟಿನೂ ಸಾಕತ್ತಾಗೈತೆ. ನೀವು ಚೈನ್ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಚೈನ್ ಎಲ್ಲ ಅವರೇ ಕೊಡ್ತಾರೆ. ನೋಡಿ ಸ್ಟಿಕ್ಕರು, ಚೈನು, ಬಡ್ಸ್ ಎಲ್ಲ ಕೊಡ್ತಿದ್ದಾರೆ. ಒಳ್ಳೆ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಬಡ್ಜೆಟ್ ಅಲ್ಲಿ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಇನ್ನು ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದವರು, ಒಳ್ಳೆ ಸಾಕಾಗಿರ್ತಕ್ಕಂಥ ನನಗೆ ಬಡ್ಸ್ ಬೇಕಪ್ಪ ಅನ್ನೋರು, ಕ್ವಾಲಿಟಿ ಇರ್ತಕ್ಕಂಥದ್ದು ಬೇಕು ನನಗೆ, ಬಿದ್ರು ಸಮೇತ ಏನು ಒಡೆದೋಗೋ ಚಾನ್ಸಸ್ ಇರಬಾರ್ದು ಅನ್ನೋ ಒಂದು ಇದಿರೋರು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ಇಲ್ಲಿ ಗಂಟು ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತ ವಿಡಿಯೋನ ಮುಗಿಸ್ತಾ ಇದೀನಿ. ಓಕೆ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಟೆಕ್ ಝೋನ್ ಇನ್ ಕನ್ನಡ ಬರ್ತಾ ಇರ್ತೀನಿ ಹಂಗೆ ಹೊಸ ಕಂಟೆಂಟ್ ಜೊತೆ. ಓಕೆ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.